guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಇವತ್ತು ನಾವು ಮೀಶೋ ಬಾಡಿಕಾನ್ ಡ್ರೆಸ್ದು ಹಾಲ್ ಮಾಡ್ತಾ ಇದ್ದೀರಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನ್ನ ಬೆಸ್ಟ್ ಫ್ರೆಂಡು ಬ್ರೈಡ್ ಟು ಬಿಗೆ ನಾನು ಬಾಡಿಕಾನ್ ಡ್ರೆಸ್ನ ಸರ್ಚ್ ಮಾಡ್ಬೇಕಾದ್ರೆ ಐ ಫೌಂಡ್ ದೀಸ್ ಜೆಮ್ಸ್. ಬಟ್ ನಾನು ಮೀಶೋಯಿಂದ ಬಾಡಿಕಾನ್ ಡ್ರೆಸ್ನ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ಹ್ಯಾಡ್ ನೋ ಟೈಮ್. ಲಾಸ್ಟ್ ಮಿನಿಟ್ ಆಗಿರೋದ್ರಿಂದ ನಾನು ಸ್ಟ್ರೈಟಾಗಿ ನ್ಯೂಮಿಗೆ ಹೋಗಿ ಒಂದು ಪೀಸ್ನ ತೊಗೊಂಡು ಬಂದೆ. ಮೀಶೋಲಿ ಈ ಕಲೆಕ್ಷನ್ನ ನೋಡಿದ ತಕ್ಷಣ ನಾನು ಅನ್ಕೊಂಡೆ ಐ ಶುಡ್ ಡೂ ಅ ಹಾಲ್ ಆನ್ ದಿಸ್ ಅಂತ. ಸೊ ಐ ಫೈನಲಿ ಗಾಟ್ ಆಲ್ ದ ಕಲೆಕ್ಷನ್. ಸೊ ಐ ಶೋ ಒನ್ ಬೈ ಒನ್. ನನ್ನ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ವೈಟ್ ಕಲರ್ ಬಾಡಿಕಾನ್ ಡ್ರೆಸ್. ಬೇಸಿಕಲಿ ನಾನು ಬ್ರೈಡ್ ಟು ಬಿಗೆ ಅಂತ ಸರ್ಚ್ ಮಾಡ್ತಾ ಇದ್ದಿದ್ದು. ಸೊ ಫಸ್ಟ್ ನಾನು ವೈಟೇ ಚೂಸ್ ಮಾಡಿಟ್ಟಿದ್ದೆ. ಬಟ್ ಇದು ನಾನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಆಗಲೇ ಹೇಳ್ದಾಗೇನೆ ನನ್ನ ಹತ್ರ ಅಷ್ಟು ಟೈಮ್ ಇರಲಿಲ್ಲ. ನಾವು ಲಾಸ್ಟ್ ಒಂದು 2 to 3 ಡೇಸ್ ಇರಬೇಕಾದ್ರೆ ಪ್ಲ್ಯಾನ್ ಮಾಡಿ ಅವಳದು ಬ್ರೈಡ್ ಟು ಬಿ ಮಾಡಿದ್ದು ಅದಕ್ಕೋಸ್ಕರ. ಆ್ಯಂಡ್ ಇದರಲ್ಲಿ ಒಂದು ಸ್ಲೀವ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಲಿಟ್ ಕೂಡ ಇದೆ. ಇದಕ್ಕಿಂತ ಬೆಸ್ಟ್ ಡ್ರೆಸ್ ಬ್ರೈಡ್ ಟು ಬಿಗೆ ಇನ್ಯಾವುದಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಸಿಮಿಲರ್ ಆಗಿರೋ ಡ್ರೆಸ್ನ ನಾನು ನ್ಯೂಮಿಯಿಂದ ಪರ್ಚೇಸ್ ಮಾಡಿ ಅವಳು ಬ್ರೈಡ್ ಟು ಬಿಗೆ ತೊಗೊಂಡು ಹೋಗಿದ್ದೆ. ಬ್ರೈಡ್ ಟು ಬಿದು ವ್ಲಾಗ್ ಕೂಡ ಮಾಡಿದ್ದೀನಿ. ಆ ವ್ಲಾಗು ಈ ವ್ಲಾಗಿಂದ ಮುಂಚೆ ಬರುತ್ತಾ ಆಮೇಲೆ ಬರುತ್ತಾ ಅಂತ ಹ್ಯಾವ್ ನೋ ಐಡಿಯಾ. ಅಷ್ಟೇ ಅಲ್ಲದೆ ನನ್ನ ಬೆಸ್ಟ್ ಫ್ರೆಂಡ್ ಮ್ಯಾರೇಜ್ಗೆ ಅಂತಾನೆ ನಾನು ಸೀರೀಸ್ ಮಾಡ್ತಾ ಇದ್ದೀನಿ. ಲೈಕ್ ವಾಟ್ ಐ ವೋರ್ ಇನ್ ಮೈ ಬೆಸ್ಟ್ ಫ್ರೆಂಡ್ ಮ್ಯಾರೇಜ್, ಶಾಪಿಂಗ್ ವ್ಲಾಗ್ಗಳು ಮತ್ತೆ ಮೆನಿ DIYs. ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ದೋಸ್ ಸೀರೀಸ್. ಆಗಲೇ ಹೇಳ್ದಾಗೆ ಇದು ಒನ್ ಶೋಲ್ಡರ್ ಸ್ಲೀವ್ದು ಪಫು ತುಂಬಾನೇ ಚೆನ್ನಾಗಿದೆ. ನೀವು ವೈಟ್ ಕಲರ್ ಡ್ರೆಸ್ ಅಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರ್ಬೋದು ಸೀ-ಥ್ರೂ ಇದೆ ಅಂತ. ನೋ, ಇಟ್ ಇಸ್ ನಾಟ್. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಮಟೀರಿಯಲು ಎಕ್ಸ್ಪ್ಯಾಂಡಬಲ್ ಆಗಿದೆ. ಮಟೀರಿಯಲ್ ಇಷ್ಟು ಚೆನ್ನಾಗಿರೋದ್ರಿಂದ ಕರೆಕ್ಟಾಗಿ ನಿಮ್ಮ ಬಾಡಿನ ಹಗ್ ಮಾಡುತ್ತೆ. ಆ್ಯಂಡ್ ಒನ್ ಸೈಡಲ್ಲಿ ಸ್ಲಿಟ್ ಕೊಟ್ಟಿದ್ದಾರೆ and it is really great and I just paid $353 for this. Bride to be ಅಲ್ಲಿ ಬ್ರೈಡ್ ಗೆ ಇದೊಂದು ಪರ್ಫೆಕ್ಟ್ ಡ್ರೆಸ್ ಅಂತಾನೆ ಹೇಳ್ಬೋದು. My next outfit is this tieable pink color outfit. ಇದಂತೂ ಬ್ರೈಡ್ಸ್ ಮೇಡ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ನಮ್ಮ ಥೀಮ್ ಏನಾಗಿತ್ತು ಅಂದ್ರೆ ಬ್ರೈಡ್ಗೆ ವೈಟ್ ಹಾಕ್ಸೋಣ, ನಾವೆಲ್ಲ ಬ್ರೈಡ್ಸ್ ಮೇಡ್ ಎಲ್ಲ ಪಿಂಕ್ ಹಾಕೊಳ್ಳೋಣ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ರಿ. ಐ ರಿಯಲಿ ರಿಗ್ರೆಟ್. ಆಕ್ಚುಲಿ ಇದೆಲ್ಲ ನನಗೆ ಬ್ರೈಡ್ ಟು ಬಿ ನಾವು ಮುಂಚೆನೇ ಪ್ಲಾನ್ ಮಾಡಿದಿದ್ರೆ ಐ ಕುಡ್ ಹ್ಯಾವ್ ಬಾಟ್ ಆಲ್ ದಿಸ್. ಅದೆಲ್ಲ ನಾವು ಲೈಕ್ ಆಗಲೇ ಹೇಳ್ದಾಗೆ ಟೈಮ್ ಇರಲಿಲ್ಲ. ಸೊ ಲಾಸ್ಟ್ ಮಿನಿಟಲ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಐ ಕುಡ್ ನಾಟ್ ಬೈ. ಬಟ್ ನಂಗೆ ಈ ಡ್ರೆಸ್ ತುಂಬ ಇಷ್ಟ ಆಗಿ ಐ ಪರ್ಚೇಸ್ ದಿಸ್. ಇದು ಆ್ಯಕ್ಚುಲಿ ಸ್ಲೀವ್ಲೆಸ್ ಇದೆ ಆ್ಯಂಡ್ ಒನ್ ಸೈಡಲ್ಲಿ ಈ ಥರ ಟೈಯಬಲ್ ನಾಟ್ಸ್ನ ಕೊಟ್ಟಿದ್ದಾರೆ. ಇದನ್ನು ಟೈ ಮಾಡ್ಕೊಂಡಾಗ ಅದು ಈ ಥರ ಡ್ರಾಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಫುಲ್ ಲೆಂತ್ ಪಿಂಕ್ ಕಲರ್ ಡ್ರೆಸ್. ಯಾವುದೇ ರೀತಿಯ ಸ್ಲಿಟ್ ಇಲ್ಲ. ಇದನ್ನು ನೀವು ಅದೇ ಥರ ಹಾಕೋಬೇಕು ಆ್ಯಂಡ್ ತುಂಬಾ ಸ್ಟ್ರೆಚಬಲ್ ಆಗಿದೆ ಆ್ಯಂಡ್ ಬಾಡಿ ಹಗ್ಗಿಂಗ್ ಕೂಡ. ನಾನು ಪರ್ಚೇಸ್ ಮಾಡಿರೋ ಯಾವುದೇ ಪ್ರಾಡಕ್ಟೂ ಸೀ-ಥ್ರೂ ಇಲ್ಲ ಅಥವಾ ಈ ಲೈನಿಂಗ್ ಬಟ್ಟೆ ಮೆಟೀರಿಯಲ್ ಕೊಟ್ಟಿರ್ತಾರಲ್ವ ಆ ಥರ ಕೂಡ ಇಲ್ಲ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನನ್ನ ಬೆಸ್ಟ್ ಫ್ರೆಂಡ್ಗೆ ನಾನೊಂದು ಬಾಡಿಕಾನ್ ನ್ಯೂಮಿಯಿಂದ ಪರ್ಚೇಸ್ ಮಾಡಿದ್ದು ಕೂಡ ಸೇಮ್ ಕ್ವಾಲಿಟಿ ಇತ್ತು. ಆ ಕ್ವಾಲಿಟಿ ಇಲ್ಲಿ ಸಿಗುತ್ತೆ ಅಂದರೆ ವೈ ನಾಟ್. ಆ್ಯಂಡ್ ನಂಗೇನಾದರೂ ಟೈಮ್ ಇದ್ದಿದ್ರೆ ಡೆಫಿನೆಟ್ಲಿ ನಾನು ಮೀಶೋಯಿಂದಾನೇ ಪರ್ಚೇಸ್ ಮಾಡ್ತಾ ಇದ್ದೆ. ಆ್ಯಂಡ್ ಐ ಜಸ್ಟ್ ಪೇಡ್ $416 ಫಾರ್ ದಿಸ್. ಕಲರ್ ತುಂಬಾನೇ ಕ್ಯೂಟ್ ಆಗಿದೆ. ಅವ್ರ ಇಮೇಜಲ್ಲಿ ಏನು ಕಲರ್ ತೋರಿಸಿದ್ರು ಅದೇ ಕಲರ್ನೇ ಅವರು ಡೆಲಿವರ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ರಿಯಲಿ ಇನ್ ಲವ್ ವಿತ್ ದಿಸ್ ಕಲರ್. ಈ ಬಾಡಿಕಾನ್ ಡ್ರೆಸ್ ಜಸ್ಟ್ ಪಾರ್ಟಿಗೆ ಅಂತಾನೆ ಅಲ್ಲ, ಪೇಸ್ಟಲ್ ಕಲರ್ ಆಗಿರೋದ್ರಿಂದ ಸಮ್ಮರ್ ಅಪ್ರೋಪ್ರಿಯೇಟ್ ಕೂಡ. ನೀವು ಈ ವೆಕೇಶನ್ ಸ್ಟೇಕೇಶನ್ ಅಲ್ಲಿ ಕೂಡ ನೀವು ಈ ಡ್ರೆಸ್ನ ಹಾಕೊಂಡು ಹೋಗ್ಬೋದು. ಈ ಡ್ರೆಸ್ 10 out of 10 ಫಾರ್ ಮೀ. ನೆಕ್ಸ್ಟ್ ಇಸ್ ದಿಸ್ ಯೆಲ್ಲೋ ಕಲರ್ ಬಾಡಿಕಾನ್ ಡ್ರೆಸ್ ಆ್ಯಂಡ್ ಐ ರಿಯಲಿ ಲವ್ ದಿಸ್ ಕಲರ್. ಸೇಮ್ ಪೀಸ್ನ ನಾನು ಸವಾನಲ್ಲಿ ನೋಡಿದ್ದೆ ಆ್ಯಂಡ್ ಐ ಫೌಂಡ್ ದ ಸೇಮ್ ಪೀಸ್ ಇನ್ ಮೀಶೋ. ನೀವು ಕಂಪೇರ್ ಮಾಡ್ಬೋದು, ಸವಾನದಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮೀಶೋ ಅಂದರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ. ನೋ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಂಚೂರು ಸೀ-ಥ್ರೂ ಇಲ್ಲ. ಅಷ್ಟೇ ಅಲ್ಲ, ಇದು ಡಬಲ್ ಲೇಯರ್ಡ್ ಕೂಡ. ಇನ್ನು ಈ ಡ್ರೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಈಸ್ ಸ್ಲೀವ್ಲೆಸ್ ಆ್ಯಂಡ್ ಸ್ಕ್ವೇರ್ ಶೇಪ್ದು ನೆಕ್ ಕೂಡ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಒಂದು ಕಟ್ ಕೂಡ ಇದೆ ಆ್ಯಂಡ್ ಐ ರಿಯಲಿ ಲವ್ ದ ಪ್ಯಾಟ್ರನ್. ಆ್ಯಂಡ್ ಐ ಜಸ್ಟ್ ಪೇಡ್ $471 ಫಾರ್ ದಿಸ್. ನೀವೇನಾದರೂ ಸವನದಲ್ಲಿ ಪರ್ಚೇಸ್ ಮಾಡಿದ್ರೆ ಡಬಲ್ ಪ್ರೈಸ್ನ ಪೇ ಮಾಡಬೇಕು. ಈ ಕಲರ್ ಅಂತೂ ಸಮ್ಮರ್ಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಇಮ್ಯಾಜಿನ್ ನೀವು ಈ ಡ್ರೆಸ್ನ ಬೀಚಲ್ಲಿ ಹಾಕೊಂಡು ಓಡಾಡ್ತಾ ಇದ್ರೆ, ಬೀಚ್ ಅಷ್ಟೇ ಅಲ್ಲ, ಇದನ್ನು ನೀವು ಪಾರ್ಟಿಗೆ ಕೂಡ ನೀವು ಸ್ಟೈಲ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಇದು ಸ್ಟ್ರೆಚಬಲ್ ಮೆಟೀರಿಯಲ್ ಆಗಿರೋದ್ರಿಂದ ನೋಡಿ, ನೀವೇ ನೋಡ್ಬೋದು ಎಷ್ಟು ಸ್ಟ್ರೆಚ್ ಆಗ್ತಾ ಇದೆ ಅಂತ. ಪ್ಯಾಟ್ರನ್ ಆ್ಯಂಡ್ ದ ಕ್ವಾಲಿಟಿಗೆ ಇಟ್ ಇಸ್ 10 out of 10. ಆ್ಯಂಡ್ ಮೈ ನೆಕ್ಸ್ಟ್ ಡ್ರೆಸ್ ಇಸ್ ದಿಸ್ brown color bodycon dress.
ಇದು ಕೂಡ ಸಿಂಗಲ್ ಶೋಲ್ಡರ್ ಡ್ರೆಸ್ ಆ್ಯಂಡ್ ಒಂದು ಕಡೆ ಸ್ಲೀವ್ಲೆಸ್ ಇದೆ ಆ್ಯಂಡ್ ಒಂದು ಕಡೆ ಶೋಲ್ಡರ್ ಇಲ್ಲ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಆ ಲೆಂತಿ ಡ್ರೆಸ್. ನಾನು ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಇದು ಎಷ್ಟುದ ಬರುತ್ತೆ ಅಂತ ಐ ಹ್ಯಾವ್ ನೋ ಐಡಿಯಾ, ಬಟ್ ಐ ಆಮ್ ರಿಯಲಿ ಹ್ಯಾಪಿ ಟು ವೇರ್ ದಿಸ್. ಆ್ಯಂಡ್ ಸೈಡಲ್ಲಿ ಸ್ಲಿಟ್ ಕೂಡ ಕೊಟ್ಟಿದ್ದಾರೆ. ಆಗಲೇ ಹೇಳ್ದ ಹಾಗೆ ಕ್ವಾಲಿಟಿ ಇಸ್ ದ ಬೆಸ್ಟ್. ಇದು ಕೂಡ ಸ್ಟ್ರೆಚಬಲ್, ಬಟ್ ಯೆಲ್ಲೋ ಕಲರ್ ಅಷ್ಟು ಸ್ಟ್ರೆಚ್ ಆಗ್ತಾ ಇಲ್ಲ, ಬಟ್ ಸ್ಟ್ರೆಚ್ ಆಗ್ತಾ ಇದೆ. ಒಂದೇ ಒಂಚೂರು ಕೂಡ ಸೀತ್ರೂ ಇಲ್ಲ ಆ್ಯಂಡ್ ಸೈಡ್ಸ್ ಅಲ್ಲಿ ಈ ತರ ನೆರಿಗೆ ಕೊಟ್ಟಿದ್ದಾರೆ. ಇದನ್ನ ವೇರ್ ಮಾಡಿದ್ರೆ ನಾ ಪ್ಯಾಟರ್ನ್ ಹೇಗಿದೆ ಅನ್ನೋದು ಗೊತ್ತಾಗೋದು. ಅಂಡ್ ಐ ಜಸ್ಟ್ ಪೇಡ್ 471 ಫಾರ್ ದಿಸ್. ಇಟ್ ಈಸ್ ಸಚ್ ಅ ಕೂಲ್ ಕಲರ್. ಇಟ್ ಈಸ್ ಈ ತರ ಒಂದು ಶೇಡ್ ಬ್ರೌನ್ ನನ್ನ ಹತ್ರ ಇರಲಿಲ್ಲ, ಸೊ ಐ ಪರ್ಚೇಸ್ಡ್. ಆಕ್ಚುಲಿ ಕ್ಯಾಮ್ರಾದಲ್ಲಿ ಇದು ಮೇ ಬಿ ಬ್ಲ್ಯಾಕ್ ಅಂತ ಕಾಣಿಸ್ತಾ ಇರಬಹುದು, ಬಟ್ ದಿಸ್ ಇಸ್ ಬ್ರೌನ್. And I really in love with this dress. Quality and pattern ge I will give 9 out of 10. And my next outfit is this blue color outfit, and idu tumbane different agittu anta I purchased. And idu banbitu what it is called turtle neck ironta bodycon dress. Back side alli zip kuda ಬ್ಯಾಕ್ ಸೈಡ್ ಅಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಸ್ಲೀವ್ಲೆಸ್ ಇದೆ ಅಂಡ್ ತುಂಬಾನೇ ಲೆಂತಿ ಡ್ರೆಸ್. ಸೈಡ್ ಅಲ್ಲಿ ಸ್ಲಿಟ್ ಕೂಡ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ನನಗೆ ಉದ್ದ ಆಗುತ್ತೆ. I'll get it altered. ಇನ್ನೊಂದು ಏನು ಅಂದರೆ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸ್ಟ್ರೆಚಬಲ್ ಮೆಟೀರಿಯಲ್ ಕೂಡ ಇದೆ. ಒಂದೇ ಒಂದು ಚೂರು ಸೀತ್ರು ಕೂಡ ಇಲ್ಲ. ಆ್ಯಕ್ಚುಲಿ ನಾನು ಈ ಟರ್ಟಲ್ ನೆಕ್ ನೋಡಿನೇ ಪರ್ಚೇಸ್ ಮಾಡಿದ್ದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದಾನೇ ನಾನು ಲೈಕ್ ಎಕ್ಸ್ಪ್ಲೋರಿಂಗ್ ದ ಕಲರ್ಸ್ ಅಂತಲೇ ಹೇಳ್ಬೋದು. ಮುಂಚೆಲ್ಲ ಹೇಗೆ ಅಂದರೆ ನಾನು ಬರೀ ಬ್ಲ್ಯಾಕ್ ವೈಟ್ ಅಷ್ಟೇ ನಾನು ಚೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಗುಡ್ ಪಾರ್ಟ್ ಏನು ಅಂದರೆ ಅಟ್ಲೀಸ್ಟ್ ನಾನೀಗ ಕಲರ್ಸ್ನಾದರೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಮುಂಚೆ ಆದರೆ ನಾನು ಜಸ್ಟ್ ಸ್ಟಿಕ್ ಆಗಿಬಿಡ್ತಾ ಇದ್ದೆ. ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್, ವೈಟ್ ಅಂದರೆ ವೈಟ್. ನನ್ನ ಫ್ರೆಂಡ್ಸು ಕೂಡ ಎಷ್ಟೊಂದು ಜನ ಏನು ಫಿಕ್ಸ್ ಆಗೋಗಿದ್ರು ಓಲ್ಡ್ ಫೇವ್ರೇಟ್ ಕಲರ್ ಬ್ಲ್ಯಾಕ್ ಅಂತ. ನೋ ಇಟ್ ಈಸ್ ಬ್ಲೂ. ನಾನು ಜಸ್ಟ್ ವೇರ್ ಮಾಡಲ್ಲ ಅಷ್ಟೇ. ಮತ್ತು ಇನ್ನೊಂದೇನು ಅಂದರೆ ನನಗೆ ಈ ಬರ್ಗೆಂಡಿ ಕಲರ್, ರೆಡ್ ಕಲರ್ ಎಲ್ಲ ನನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಈಗ ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ಐ ಫೀಲ್ ಓಕೆ, ಈ ಕಲರು ನನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದರೂ ನಂತರ ಒಂದೇ ಕಲರ್ಗೆ ಸ್ಟಿಕ್ ಆಗಿದ್ರೆ ಡೋಂಟ್ ಡೂ ದಾಟ್. ವಿ ನೆವರ್ ನೋ ನಮ್ಗೆ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಚಾನ್ಸ್ ಸಿಕ್ಕಿದಾಗೆಲ್ಲ ಕಲರ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಇನ್ನು ಡ್ರೆಸ್ಸಿಗೆ ಬಂದರೆ ಈ ಡ್ರೆಸ್ಗೆ ನಾನು ಪೇ ಮಾಡಿದ್ದು ಜಸ್ಟ್ 392 ಫಾರ್ ದಿಸ್. ಆ್ಯಂಡ್ ಇನ್ನು ರೇಟ್ ಮಾಡಬೇಕು ಅಂದರೆ ಐ ರೇಟ್ 8 out of 10 ಫಾರ್ ದಿಸ್. ನನ್ನ ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಅಗೇನ್ ಪಿಂಕ್. ಈ ಪಿಂಕ್ ಬಾಡಿಕಾನ್ ಡ್ರೆಸ್ ಇದು ಕೂಡ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದೀನಿ. ಏನು ಡಿಫ್ರೆಂಟ್ ಆಗಿದೆ ಅಂತ ನೀವು ನೋಡ್ತಾ ಇದ್ರೆ ಅಗೇನ್ ಸ್ಲೀವ್ಸ್ ಬಂದ್ಬಿಟ್ಟು ಸ್ಲೀವ್ಲೆಸ್ ಆ್ಯಂಡ್ ನೆಕ್ಗೆ ತುಂಬ ಡಿಫ್ರೆಂಟ್. ಯು ಕ್ಯಾನ್ ಸಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲೊಂದು ಡೀಪ್ ಕಟ್ ಅವ್ರು ಕೊಟ್ಟಿದ್ದಾರೆ ಆ್ಯಂಡ್ ದಟ್ ಈಸ್ ಯುನೀಕ್. ಸೈಡ್ಸಲ್ಲಿ ಕೂಡ ಈ ಥರ ನೆರಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ ಈಸ್ ಕ್ಯೂಟ್. ಫುಲ್ ಕಂಪ್ಲೀಟ್ ಒಂದು ಫುಲ್ ಬಾಡಿಕಾನ್ ಡ್ರೆಸ್ ಇದು. ಇದಕ್ಕೆ ಯಾವುದೇ ರೀತಿಯಾದ ಸ್ಲಿಟ್ ಅವ್ರು ಕೊಟ್ಟಿಲ್ಲ. ಆ್ಯಂಡ್ ಆಗಲೇ ಹೇಳಿದಾಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮುಟ್ತಾ ಇದ್ರೇ ಅದು ಆ ಕ್ವಾಲಿಟಿ ಗೊತ್ತಾಗ್ತಾ ಇದೆ. ಆಗಲೇ ನಾನು ಯೆಲ್ಲೋ ಕಲರ್ ಡ್ರೆಸ್ನ ನಾನು ನಿಮಗೆ ತೋರಿಸೋದ್ನಲ್ವಾ, ಸೇಮ್ ಕ್ವಾಲಿಟಿನೇ ಇದರಲ್ಲೂ ಕೂಡ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಐ ರಿಯಲಿ ಲವ್ ದ ಕ್ವಾಲಿಟಿ. ಇನ್ನು ಮೆಟೀರಿಯಲ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಟ್ರೆಚಬಲ್ ಮೆಟೀರಿಯಲ್. ಇದು ಕೂಡ ತುಂಬ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇದೆ. And I just paid 462 for this. And next bodycon dress ಬಂದ್ಬಿಟ್ಟು next and last bodycon dress ಬಂದ್ಬಿಟ್ಟು ಈ ರೆಡ್ ಕಲರ್ ಡ್ರೆಸ್. ಐ ಆಮ್ ಲಿಟಲ್ ಡಿಸಪಾಯಿಂಟೆಡ್ ಬಿಕಾಸ್ ನಾನು ಫೋಟೋದಲ್ಲಿ ನೋಡಿದ್ದು ಈ ರೆಡ್ ಅಲ್ಲ, ಇನ್ನೊಂದು ಸ್ವಲ್ಪ ಡಾರ್ಕರ್ ಶೇಡಲ್ಲಿ ಇತ್ತು. ಬಟ್ ಇಟ್ಸ್ ಓಕೆ, ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಇದು ಹೇಗಿರುತ್ತೆ ಅಂತ. ಓಕೆ, ಒಂದು ಸ್ವಲ್ಪ ಇದನ್ನ ಫೋಟೋ ನೋಡಿನೇ ನಾನು ಫಿಗರ್ ಔಟ್ ಮಾಡಬೇಕು ಅದು ಹೇಗೆ ಹಾಕ್ಕೊಳ್ಳೋದು ಅಂತ. ಮೇ ಬಿ ಲೈಕ್ ದಿಸ್, ಮೇ ಬಿ. ಓಕೆ, ಫ್ರಂಟಲ್ಲಿ ಈ ಥರ ಕೊಟ್ಟಿದ್ದಾರೆ, ಬಾಡಿ ಬಂದ್ಬಿಟ್ಟು ಈ ಥರ ಇದೆ ಆ್ಯಂಡ್ ಸ್ಲಿಟ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ ಈಸ್ ಮೋರ್ ಲೈಕ್ ಅ ಗೌನ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಫ್ರಂಟಲ್ಲಿ ಈ ಪ್ಯಾಟ್ರನ್ನ ನೋಡಿ. ಬಟ್ ಈಗ ಅನಿಸ್ತಾ ಇದೆ ಇದನ್ನ ನಾನು ಫಿಗರ್ ಔಟ್ ಮಾಡೋಷ್ಟರಲ್ಲಿ ನನ್ನ ತಲೆ ಕೆಟ್ಟೋಗುತ್ತೆ ಅಂತ. ಇನ್ನು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಈಸ್ ಓಕೆ ಬಿಕಾಸ್ ಆಗಲೇ ನಾನು ತೋರಿಸಿರೋ ಬಾಡಿಕಾನ್ ಡ್ರೆಸ್ದು ಕ್ವಾಲಿಟಿನೇ ಡಿಫ್ರೆಂಟ್ ಆಗಿದೆ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಐ ಜಸ್ಟ್ ಪೇಡ್ 364 ಫಾರ್ ದಿಸ್. ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ವಿತ್ ದ ಕಲರ್, ಬಟ್ ಇಟ್ ಈಸ್ ಗುಡ್. ವೇರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದು ಹೇಗಿದೆ ಅಂತ. ಇನ್ನು ಐ ಶುಡ್ ರೇಟ್ ಅಂದರೆ ಐ ವಿಲ್ ರೇಟ್ 6 out of 10. ಆಗಲೇ ಬಾಡಿಕಾನ್ಗಳಿಗೆ ನಾನು ಕಂಪೇರ್ ಮಾಡಬೇಕು ಅಂದರೆ ಆಗಲೇ ತೋರಿಸಿದ ಬಾಡಿಕಾನ್ಗಳೆಲ್ಲ ಒಂಥರ ಸ್ಮೂತ್ ಟೆಕ್ಸ್ಚರ್ ಇತ್ತು, ಬಟ್ ಇದು ಟೆಕ್ಸ್ಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇಟ್ ಈಸ್ ಓಕೆ. ಇದನ್ನು ನಾನು ರೇಟ್ ಮಾಡಬೇಕು ಅಂದರೆ ಐ ವುಡ್ ರೇಟ್ 6 out of 10. ಈ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲ ಬಾಡಿಕಾನ್ ಡ್ರೆಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮೋರ್ ಅಂತ ಕಮೆಂಟ್ ಮಾಡಿ. ನಾನು ಇನ್ನೂ ನಿಮಗೋಸ್ಕರ
ಜಾಸ್ತಿ ಹಾಲ್ ವಿಡಿಯೋಸ್ನ ಮಾಡ್ತೀನಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.